ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಎಲ್ಲೋ ಮಧ್ಯರಾತ್ರಿಲಿ ಹೋಗ್ತಾ ಇರ್ತಾಳೆ. ಈ ಪಾರಿಜಾತ ನೀರು ಕುಡಿಯೋಣ ಅಂತ ಬರ್ತಾಳೆ. ಅಲ್ಲಿ ನೋಡ್ರೆ ಜಗ್ಗಲ್ಲಿ ನೀರು ಖಾಲಿ ಆಗಿಬಿಟ್ಟಿರುತ್ತೆ. ನೀರು ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಶಾರದಾ ಹೋಗ್ತಾ ಇರೋದನ್ನ ನೋಡ್ಬಿಡ್ತಾಳೆ. ಈ ಕೆಲಸದವಳು ರಾತ್ರಿ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಅಯ್ಯೋ ನೀರು ಆಮೇಲೆ ಕುಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಆ ಜಗ್ನ ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವಳು ಆಚೆ ಬರ್ತಿದ್ದಂಗೆ ಏನು ಸದ್ದಾಯ್ತಲ್ಲ ಅಂತ ಶಾರದಾ ಹಿಂದೆ ತಿರುಗಿ ನೋಡ್ತಾಳೆ. ಆವಾಗ ಅಲ್ಲೇ ಕಾರ್ ಹತ್ರ ಉಚ್ಕೊಂಡ್ಬಿಡ್ತಾಳೆ. ಆಮೇಲೆ ಶಾರದಾ ಆಚೆ ಕಡೆಗೆ ಹೋಗ್ತಾ ಇರ್ತಾಳೆ. ಆವಾಗ ಅವಳನ್ನ ಫಾಲೋ ಮಾಡ್ಕೊಂಡೇ ಬರ್ತಾಳೆ. ಅಲ್ಲಿ ಕತ್ಲೆ ಇರೋದನ್ನ ನೋಡ್ಬಿಟ್ಟು, ಅಯ್ಯೋ ಈ ಕತ್ಲೆನೆಲ್ಲ ನೋಡಿದ್ರೆ ಭಯ ಆಗುತ್ತಲ್ಲಪ್ಪ, ಹೆಂಗಪ್ಪ ಹೋಗೋದು ಅಂತ ಇನ್ನೊಂದ್ಸತಿ ಹಿಂಗೆ ಹೋಗ್ತಾಳೆ. ಕತ್ಲೆ ನೋಡ್ಬಿಟ್ಟು, ಯಪ್ಪ ನನ್ನ ಕೈಲಂತೂ ಆಗಲ್ಲ, ಕತ್ಲೆ ನೋಡ್ರಿ ತುಂಬ ಭಯ ಆಗುತ್ತೆ ನನಗೆ, ಬೆಳಗ್ಗೆ ನೋಡ್ಕೊಂಡ್ರಾಯ್ತು ಅಂತ ಅವಳು ವಾಪಸ್ ಹಿಂದಕ್ಕೆ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿ ಬಾಕ್ಲು ಹಿಂಗೆ ಸಂದಿಲ್ ನೋಡ್ಬಿಟ್ಟು, ಏನಾರ ಮಾಡ್ಕೊಳ್ಳಿ ಬೆಳಗ್ಗೆ ಕೇಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ಹೊಂಟೋಗ್ತಾಳೆ. ಆದರೆ ಶಾರದಾ ಆಚೆಗಡೆಗೆ ಹೋಗ್ತಾಳೆ. ಹೀಗೆ ಆಗುತ್ತೆ. ಆಗ ಶಾರದಾ ಅಡುಗೆ ಮನೆಗೆ ಬರ್ತಾಳೆ. ಅಲ್ಲೇ ಪಾರಿಜಾತ ನಿಂತಿರ್ತಾಳೆ. ಶಾರದಾ, ನಾನೊಬ್ಬಳು ಇಲ್ಲಿ ನಿಂತಿದ್ದೀನಿ, ನಾನು ನೋಡ್ದೇನೆ ಹಂಗೆ ಹೋಗ್ತಾ ಇದೆಯಲ್ಲ ಅಂತ ಹೇಳ್ತಾಳೆ. ಏನಿವಾಗ ಅಂತ ಕೇಳ್ತಾಳೆ. ನೀನು ಮಧ್ಯರಾತ್ರಿಲಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳ್ತಾಳೆ. ಆವಾಗ ಶಾರದಾ ಮನಸ್ಸಲ್ಲೇ ಅನ್ಕೊತಾಳೆ, ಇವಾಗ ನಾನೇನಾರ ಅಂದರೆ ಇವ್ರ ಹತ್ರ ಸಿಗಾಕೊಂಡ್ಬಿಡ್ತೀನಿ, ನಾನು ಕಾನ್ಫಿಡೆಂಟಾಗಿ ಮಾತಾಡಬೇಕು ಅಂತ ಅನ್ಕೊತಾಳೆ. ಮಕ್ಕಳಿಂದ ಕೇಳ್ತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲೇ, ಎಲ್ಗೋಗಿದ್ದೆ ಹೇಳು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಎಲ್ಲೂ ಇಲ್ಲಪ್ಪ, ನಾನು ಇಲ್ಲೇ ರೂಮಲ್ಲೇ ಮಲಗಿದ್ನಲ್ಲ, ಬೇಕಾದ್ರೆ ಸಿದ್ದು ಸರ್ನ ಕೇಳಿಸ್ತೀನಿ ಬನ್ನಿ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಸಿದ್ದು ನೀನು ಕೇಳೋದು ಬೇಡ ಬಿಡು ಅಂತ ಹೇಳ್ತಾ ಇರ್ತಾಳೆ. ಈಗ ಅಡುಗೆಗೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಲ್ಲಿ ಸೊಪ್ಪು ಕೊಟ್ಟನ್ನ ತಗೊಂಬಂದು ಅಲ್ಲಿ ಇಟ್ಟು ಸೊಪ್ಪನ್ನು ಓಪನ್ ಮಾಡ್ತಾ ಇರ್ತಾಳೆ. ಆಮೇಲೆ ಮಾಡುವಂತೆ, ನಂಗೆ ತುಂಬ ತಲೆನೋವ್ತಾ ಇದೆ, ರಾತ್ರಿಯಲ್ಲೇ ನಿದ್ದೆ ಮಾಡಿಲ್ಲ, ನನಗೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾಳೆ. ನನಗೆ ಇವಾಗ ತಿಂಡಿ ಮಾಡೋ ಮೂಡಿಲ್ಲ, ಆಮೇಲೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೈಡ್ಗೆ ಹೊಂಟೋಗ್ಬಿಡ್ತಾಳೆ. ಏನೇ ಇದು, ನನಗೆ ತಿಂಡಿನೂ ಮಾಡ್ತಾಯಿಲ್ಲ, ಇಲ್ಲಿ ಕಾಫಿನೂ ಮಾಡ್ತಾಯಿಲ್ಲ ನೀನು ಅಂತ ಹೇಳಿ ಅಲ್ಲಿ ನಿಂತಿರ್ತಾಳೆ. ಹತ್ರ ಬರ್ತಾ ಇರೋದನ್ನ ನೋಡ್ಬಿಟ್ಟು, ಅಯ್ಯೋ ಅಮ್ಮ ಆಯ್ತಮ್ಮ ಆಯಿತು, ಬೇಗ ಕೆಲಸನೆಲ್ಲ ಮಾಡ್ಬಿಡ್ತೀನಿ ಅಂತ, ಈಗ ಆಯ್ತಮ್ಮ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲು ನೀಡ್ಕೊಳ್ಳೋ ಥರ ನಡ್ಕಾಡ್ತಾ ಇರ್ತಾಳೆ. ಅವಾಗ ಏನಾಯ್ತು ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಅವಾಗ ನೋಡು ಶಾರದಂಗೆ ಕೆಲಸ ಮಾಡು ಅಂದರೆ ಹಿಂಗೆ ಸೋಂಬೇರಿ ಥರ ಇವಾಗ ಎದ್ದು ಬಂದಿದ್ದಾಳೆ, ಇಷ್ಟೊತ್ತಿಗಾಗಲೇ ನಮ್ಮ ಮನೆ ಕೆಲಸದವರೆಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ಅಂತ ಹೇಳ್ಬಿಟ್ಟು ಅವಳು ಅಲ್ಲೇ ಇರೋ ಲೋಟನ ತೊಗೊಂಡೋಗಿ ನೀರು ಕುಡಿಯೋಕ್ಕೆ ಅಂತ ಹೋಗ್ತಾಳೆ. ಶಾರದಾ ಬೇಗ ಬಂದು ಅಡುಗೆ ಮಾಡಿ ಅಂತ ಹೇಳಿ ಶಾರದಂಗೆ ಈ ಪಾರಿಜಾತ ಜೋರು ಮಾಡ್ತಾ ಇರ್ತಾಳೆ. ವೈದ್ಯ ಮಗಳು ಬಂದು ಈ ನವೀನನ ಜೊತೆ ಮಾತಾಡ್ತಾ ಇರ್ತಾಳೆ. ನವೀನ್ ಅಂದರೆ ಈ ಪಾಲಕ್ಷನ್ ಮಗ, ಅವನ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅವರಿಬ್ಬರೂ ಲವ್ ಮಾಡ್ತಾ ಇರ್ತಾರೆ. ಯಾವಾಗ ಸಿಗ್ತಾ, ಎಷ್ಟು ದಿನ ಆಯಿತು ನೀನು ಸಿಕ್ಕಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದಲ್ವಾ, ನನಗೆ ಕೆಲಸ ಜಾಸ್ತಿ, ಕೆಲಸದಲ್ಲಿ ನಾನು ನಿನ್ನ ಮೀಟ್ ಮಾಡೋದಕ್ಕಾಗ್ತಾಯಿಲ್ಲ, ಮೀಟ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇರ್ತಾನೆ. ಮಾಡಿ ತುಂಬ ದಿವಸ ಆಯಿತು, ನಮಗೇನು ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ಆವಾಗ ಏನು ಅಂತ ಕೇಳ್ತಾ ಇರ್ತಾಳೆ. ಆವಾಗ ನೀವು ಏನಾದ್ರು ಕೊಡಬೇಕು ಅಂತ ಕೇಳ್ತಾ ಇರ್ತಾನೆ. ಆವಾಗ ಅವಳು ಏನು ಮಾತಾಡ್ತಾನೆ ಸುಮ್ಮನೆ ನಿಂತಿರ್ತಾಳೆ. ಆದಷ್ಟು ಬೇಗ ಬಂದು ನೀನು ನಮ್ಮ ಮನೇಲಿ ಮಾತಾಡ್ಬಿಡು, ನೀವು ಬಂದು ಮಾತಾಡಿದ್ರೇ ನಮ್ಮ ಅಪ್ಪ ಅಮ್ಮನ ಇಬ್ಬರನ್ನೂ ಒಪ್ಸೋಕ್ಕಾಗೋದು, ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮನ ಒಪ್ಸೋದು ತುಂಬ ಕಷ್ಟ, ಅವ್ರನ್ನ ಒಪ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆಯಿತು, ನನಗೀಗ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ, ಆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದ್ಮೇಲೆ ಬಂದುಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ಈಗಲಾದರೂ ಏನು ಕೊಡಲ್ವಾ ಅಂತ ಕೇಳ್ತಾ ಇರ್ತಾನೆ. ಆವಾಗ ಐ ಲವ್ ಯು ಅಂತ ಹೇಳ್ತಾ ಇರ್ತಾಳೆ. ಅವಳು ಐ ಲವ್ ಯು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಮಳೆ ಬಂದ್ಬಿಡ್ತಾನೆ. ಅಂದ್ಬಿಟ್ಟು ಏನೇ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದೆಯಾ ಅಂತ ಜೋರು ಮಾಡಿ ಕೇಳ್ತಾ ಇರ್ತಾನೆ. ಯಾರೂ ಇಲ್ಲಪ್ಪ ಅಂತ ಎದುರ್ಕೊತಾ ಇರ್ತಾಳೆ. ಯಾಕೆ ನಾನು ಕೇಳಿದ ತಕ್ಷಣ ಯಾಕೆ ಭಯದಲ್ಲಿ ತಡ್ವರ್ಸ್ತಾ ಏನಾಯಿತು, ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಜೋರು ಮಾಡಿ ಕೇಳ್ತಾ ಇರ್ತಾನೆ. ಆವಾಗ ಯಾರೂ ಇಲ್ಲಪ್ಪ, ಮತ್ತು ಯಾವನಿಗೂ ಐ ಲವ್ ಯು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಅವಳಿಗೆ ಕೈ ಎತ್ತಿ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಅಲ್ಲಿಗೆ ವೈದೇಹಿ ಬರ್ತಾಳೆ. ಏನ್ರಿ ಇಷ್ಟು ವಯಸ್ಸಾಗಿರೋ ಮಗಳಿಗೆ ಹೋಗಿ ಹೊಡಿತಾ ಇದ್ದೀರಲ್ಲ, ನೀವು ಈ ಥರ ಮಾಡೋದು ತಪ್ಪು ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೀನು ಇಷ್ಟೊಂದು ಮುದ್ದು ಮಾಡಿರೋದಕ್ಕೆ ಅವಳು ಹಿಂಗಾಗಿರೋದು, ಅವ್ನು ಯಾವನಿಗೂ ಐ ಲವ್ ಯು ಅಂತ ಹೇಳ್ತಾ ಇದ್ಲು, ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಕೇಳು ಅಂತ ಕೇಳ್ತಾಳೆ. ಮತ್ತೆ ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೆಗೆ ಬಂದಾಗ, ಅಮ್ಮ ದೋಸೆ ಮಾಡ್ತಿದ್ದೀನಮ್ಮ, ದೋಸೆಗೆ ಇವಾಗ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಒಗ್ಗರಣೆನೂ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ ಶಾರದಾ. ಆವಾಗ ನೀನು ಏನೇನೋ ವಿಷಯ ಇಟ್ಕೊಂಡು ನನ್ನ ಮಾತಾಡ್ಸೋದಕ್ಕೆ ಅಂತ ಬರಬೇಡ, ನೀನು ಎಂಥವಳು ಅಂತ ಗೊತ್ತಾಗಿದೆ ನನಗೆ, ನೀನು ಹಸಿರು ಹಾವಿದ್ದಂಗೆ, ಹಾವು ಕಚ್ಚುತ್ತೆ ಅಂತ ಗೊತ್ತಿದ್ರು ನಾನು ಮೊದಲು ಎಲ್ಲ ನಂಬಿ ನಾನು ಮೋಸ ಹೋಗಿದ್ದೀನಿ, ಮತ್ತೆ ನನಗೆ ಮೋಸ ಹೋಗೋದಕ್ಕೆ ನಾನು ಅದೇ ದಡ್ಡಿ ಅಲ್ಲ, ನನ್ನ ದಡ್ಡಿ ಮಾಡೋದಕ್ಕೂ ಪ್ರಯತ್ನ ಪಡಬೇಡ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ನೀನು ಹೋಗಿ ನೀನು ಕೆಲಸ ನೋಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಪಾರಿಜಾತ, ಏನೇ ಇಷ್ಟೇನ, ಇಲ್ಲಿ ಈ ಕೆಲಸ ಅಲ್ಲದೇ ಅಲ್ಲಿ ಬಟ್ಟೆಗಳು ರಾಶಿ ಇದೆ, ಬಟ್ಟೆಗಳನ್ನ ಬೇರೆ ಒಗಿಬೇಕು, ಬೇಗ ಅಡುಗೆ ಮಾಡು, ನನಗೆ ಕಾಫಿ ಮಾಡಿಕೊಡು ಬೇಗ ಅಂತ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಡುಗೆ ಮಾಡೋದಕ್ಕೆ ಅಂತ ಹೋಗ್ತಾಳೆ.
ಅವಳ ಮಗಳನ್ನ ಕೇಳ್ತಾ ಇರ್ತಾಳೆ, ಏನೇ ಯಾರನ್ನ ಪ್ರೀತಿ ಮಾಡಿದ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ, ನಾನು ಎಷ್ಟು ಕಷ್ಟದಿಂದ ಬಂದಿದ್ದೀನಿ, ನಿನಗೇನೆ ಬಂದಿರೋದು, ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ, ನಮ್ಮ ಮರ್ಯಾದೆ ತೆಗಿತಾ ಇದೆಯಲ್ಲೇ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅವಳು ಹಂಗೆಲ್ಲ ಕೇಳಿದ್ರೆ ಹೇಳಲ್ಲ, ಅವಳಿಗೆ ಜೋರು ಮಾಡಬೇಕು ಇರು ಅಂತ ಹೇಳಿ ಮತ್ತೆ ಹೊಡೆಯೋದಕ್ಕೆ ಹೋಗ್ತಾನೆ ಮುರಳಿ. ಅವಾಗ ಇಲ್ಲ ಅಪ್ಪ, ನಾನು ಯಾರೂ ಕೆಟ್ಟವ್ರನ್ನ ಪ್ರೀತಿ ಮಾಡಿಲ್ಲ ಹೇಳ್ತಾ ಇರ್ತಾಳೆ. ಏನೇ ಪ್ರೀತಿ ಮಾಡೋ ಲೆವೆಲ್ಗೆ ಬಂದೇನೆ, ನಾನು ಎಷ್ಟು ಕಷ್ಟದಲ್ಲಿ ಬಂದಿದ್ದೀನಿ ಅಂತ ಗೊತ್ತಿದ್ರು ನೀನು ಯಾಕೆ ಪ್ರೀತಿ ಅಂತೆಲ್ಲ ಹೋಗ್ತಿದ್ಯಾ, ಇವಾಗ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗೋದಿಲ್ಲ ಕಣೆ ಅಂತ ಅವ್ರ ಅಮ್ಮ ಬುದ್ಧಿ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ, ಅವರು ತುಂಬ ಒಳ್ಳೆಯವರು, ನಾನು ಪ್ರೀತಿ ಮಾಡಿರೋ ಹುಡುಗ ಬಂದು ಪೊಲೀಸ್ ಆಫೀಸರ್ ಅಂತ ಹೇಳ್ತಾಳೆ. ಅವಾಗ ಮುರಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾವು ಪೊಲೀಸ್ ಆಫೀಸರ್ ಅಂತ ಹೇಳ್ತಿದ್ದಂಗೆ ಫುಲ್ಲು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತಾನೆ. ಅವಾಗ ಏನ್ರಿ ಇದು, ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ, ಅವಳನ್ನ ಕೇಳ್ತಾ ಇದ್ದರು ಅಂತ ವೈದೇಹಿ ಕೇಳ್ತಾ ಇರ್ತಾಳೆ. ಅವಾಗ ಹಂಗೇನೆ ಶಾಕಲ್ಲಿ ನಿಂತಿದ್ದವನು, ಏನಮ್ಮ ನೈಸಿಗೆ ಬರ್ತಾನೆ. ಅವಾಗ ಏನಮ್ಮ ನಿನ್ನ ಪ್ರೀತಿ ಮಾಡ್ತಿರೋನು ಪೊಲೀಸ್ ಆಫೀಸರಾ, ಆಯಿತು ಅವನ್ನ ಆದಷ್ಟು ಬೇಗ ಮನೆ ಕರ್ಕೊಂಬ, ಮನೇಲಿ ಕರ್ಕೊಂಬಂದ್ಮೇಲೆ ನಾವಿಬ್ಬರು ಮಾತಾಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅವನ್ನ ಮದುವೆ ಮಾಡಬೇಕೋ ಬೇಡವಾ ಅಂತ. ನಾವು ಇನ್ನೂ ಡಿಸೈಡ್ ಮಾಡ್ತೀವಿ ಅಂತ ಹೇಳಿರೋದು, ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ನೀನು ಅವನ್ನ ಕರ್ಕೊಂಬಂದು ಆದಷ್ಟು ಬೇಗ ಮನೇಲಿ ಮಾತಾಡ್ಸು ಅಂತ ಹೇಳ್ಬಿಟ್ಟು ಬಾಯಿಲಿ ವೈದೇಹಿ ಅಂತ ಸೈಡು ಕರ್ಕೊಂಡು ಹೋಗ್ತಾನೆ. ಆಗ ಅವ್ರ ಮಗಳು ಫೋನ್ ನೋಡ್ಬಿಟ್ಟು, ಓ ಇನ್ನೂ ಲೈನಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು, ಕೇಳಿಸ್ಕೊಂಡ್ರಾ, ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ಗೊತ್ತಾಗಿದೆ, ನೀವು ಆದಷ್ಟು ಬೇಗ ಮನೆಗೆ ಬಂದು ಮಾತಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಆದಷ್ಟು ಬೇಗ ಬಂದು ನಮ್ಮ ಅಪ್ಪನ ಹತ್ರ ಮಾತಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಆವಾಗ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಬಟ್ಟೆ ಒಗೆಯೋದಕ್ಕೆ ಅಂತ ಬರ್ತಾಳೆ. ಅಲ್ಲಿ ನೋಡಿದ್ರೆ ವಾಷಿಂಗ್ ಮಿಷಿನ್ ಎಲ್ಲ ತೆಗೆದು ನೋಡ್ತಾ ಇರ್ತಾಳೆ. ಎಷ್ಟು ಆನ್ ಮಾಡಿದ್ರು ಆನ್ ಆಗ್ತಾ ಇರಲ್ಲ. ಏನೇ ಇದು ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಅಯ್ಯೋ ಎಷ್ಟೇ ಆನ್ ಮಾಡಿದ್ರು ವಾಷಿಂಗ್ ಮಿಷಿನ್ ಆನ್ ಆಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ. ಓ ಹಾಳು ಮಾಡ್ಬಿಟ್ಯಾ, ಇಷ್ಟು ಬೇಗ ಹಾಳು ಮಾಡ್ಬಿಟ್ಯಾ, ಕೆಲಸದವ್ರು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು, ನೀನು ಇಷ್ಟು ಬೇಗ ಹಾಳು ಮಾಡ್ಬಿಟ್ಯಾನೇ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನಾನೇನು ಹಾಳು ಮಾಡಿಲ್ಲ ಅಮ್ಮ, ಅದೇನೋ ಓಪನ್ ಮಾಡಿದ್ರು ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು, ಇವಾಗ ನಿನಗೆ ಅದು ವಾಷಿಂಗ್ ಮಿಷಿನ್ ಒಗ್ದಿಲ್ಲ ಅಂದ್ರೂ ನೀನು ಕೈಯಲ್ಲಿ ಒಗಿಬೋದಲ್ವಾ, ಕೈಯಲ್ಲಿ ಒಗಿ ಅಂತ ಹೇಳ್ತಾಳೆ. ಆಯಿತು ನಿಮ್ಗೆ ನಾನು ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆಯಿತು ಇರು, ನನಗೆ ಇವಳಿಗೆ ಸರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವಳ ಮನೇಲಿ ನೀಟಾಗಿ ಐರನ್ ಆಗಿರೋ ಬಟ್ಟೆಗಳನ್ನೂ ಎತ್ಕೊಂಡ್ಬರ್ತಾಳೆ. ಐರನ್ ಆಗಿರೋ ಬಟ್ಟೆಗಳನ್ನ ತಗೊಂಡ್ಬಿಟ್ಟು, ತಗೋ ಈ ಬಟ್ಟೆನೂ ಒಗಿ ಅಂತ ಹೇಳ್ತಾಳೆ. ಏನಮ್ಮ ಇದು ವೈಟ್ ಎಲ್ಲ ಐರನ್ ಆಗಿದೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಓ ಐರನ್ ಆಗಿದೆ ಅಂತ ನೋಡ್ತಾ ಇದೆಯಾ, ಐರನ್ ಆಗಿದೆ ಆದ್ರೂ ಎಲ್ಲ ಬಟ್ಟೆನೂ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ಇಟ್ಬಿಡ್ಬೇಕು ಸರಿನಾ ಅಂತ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ಎಲ್ಲ ಬಟ್ಟೆನೂ ವಾಶ್ ಮಾಡಿಕೊಡ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ದೇಹಿ ಮತ್ತು ಮುರಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಲ್ಲ ರೀ, ನೀವು ಜೋರು ಮಾಡಿ ಕೇಳೋದು ಬಿಟ್ಟು ನೀವು ಅವನು ಪೊಲೀಸು ಅಂದ ತಕ್ಷಣ ಸುಮ್ಮನಾಗ್ಬಿಟ್ರಲ್ಲ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಪೊಲೀಸು ಅಂದರೆ ತುಂಬ ಒಳ್ಳೇದು, ಅವನಿಗೆ ಒಳ್ಳೆ ಸಂಬಳನೂ ಇರುತ್ತೆ, ಅದ್ರ ಜೊತೆಗೆ ಗಿಂಬಳನೂ ಇರುತ್ತೆ, ಅವಳ ಲೈಫ್ ಸೆಟ್ಲ್ ಆಯಿತು, ಒಳ್ಳೆ ಹುಡುಗನೇ ಲವ್ ಮಾಡಿದ್ದಾಳೆ, ಸುಮ್ಮನೆ ಇರು, ಅವಳು ಬರಲಿ ಯಾರು ಅಂತ ನೋಡಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಹುಡುಗ ಎಂತನೋ ಏನೋ, ಈಗಿನ ಕಾಲದಲ್ಲಿ ಹುಡುಗಿರು ನಂಬಿ ಮೋಸ ಹೋಗೋದು ಜಾಸ್ತಿ. ನಾನು ಇಷ್ಟು ಕಷ್ಟದಲ್ಲಿ ಮುಂದೆ ಬಂದಿದ್ದೀನಿ, ಆದರೆ ಅವಳು ಒಳ್ಳೆಯವ್ರನ್ನ ಪ್ರೀತಿ ಮಾಡಿದರೆ ಪರವಾಗಿಲ್ಲ, ಇಲ್ಲಾಂದ್ರೆ ಅವಳ ಜೀವನ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಆಗೋದಿಲ್ಲ, ಅವ್ನು ಬಂದಮೇಲೆ ನಾವಿಬ್ಬರು ಮಾತಾಡಿ ಡಿಸೈಡ್ ಮಾಡೋಣ, ನೀನು ಸುಮ್ಮನೆ ಇದ್ರು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೂ ವೈದೇಹಿ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನ ಮಗಳು ಯಾಕಪ್ಪ ಹಿಂಗೆ ಮಾಡಿದ್ಲು ಅಂತ. ಬಟ್ಟೆ ಒಗಿತಾ ಇರ್ತಾಳೆ. ಅಲ್ಲಿಗೆ ಈ ಜ್ಯೋತಿಕ ಬಂದ್ಬಿಟ್ಟು, ಏನೇ ಆಗಿದೆ ನಿನಗೆ, ಇಲ್ಲಿ ಬಟ್ಟೆ ಒಗಿತಾ ನಿಂತಿದ್ಯಾ, ಅಲ್ಲಿ ನೋಡಿದ್ರೆ ಅಡುಗೆ ಮನೇನ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ, ನೀನು ಇಲ್ಲಿ ಬಟ್ಟೆ ಒಗಿತಾ ನಿಂತಿದ್ರೆ ನನಗೆ ತಾತಂಗೆ ಎಲ್ಲ ಐರನ್ ಮಾಡಿಕೊಟ್ಟಿಲ್ಲ ನಿನ್ನ ಬಟ್ಟೆನ, ಫಸ್ಟು ಐರನ್ ಮಾಡಿಕೊಡು, ನಮಗೆ ಆಚೆ ಹೋಗ್ಬೇಕಲ್ವಾ, ಐರನ್ ಎಲ್ಲ ಯಾರು ಮಾಡ್ತಾರೆ, ನೀನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಹೇಳು, ನಾವು ಬೇರೆ ಕೆಲಸದವ್ರನ್ನ ನೋಡ್ಕೊತೀವಿ, ಈ ಕೆಲಸದವ್ರದ್ದೆಲ್ಲ ಇದೇ ಆಗೋಯ್ತು ಅಂತ ಹೇಳಿ ಬೈತಾ ಇರ್ತಾಳೆ. ಆಯಿತು ನಾನು ಅಲ್ಲಿ ಬಂದು ನಾನು ಅಡುಗೆನೆಲ್ಲ ರೆಡಿ ಇದೆ, ನಾನು ಹಾಕೊಡ್ತೀನಿ ತಟ್ಟೆಗೆ ಅಂತ ಹೇಳ್ತಾ ಇರ್ತಾಳೆ ಶಾರದಾ. ಆಯಿತು ಬೇಗ ಬೇಗ ಕೆಲಸ ಮುಗಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜ್ಯೋತಿಕ ಹೋಗ್ತಾ ಇರ್ತಾಳೆ. ಇವಳು ಮಾತಾಡ್ತಾ ಇರೋದನ್ನೆಲ್ಲ ನೋಡ್ಬಿಟ್ಟು ಸಿದ್ದು ಮತ್ತು ಅವಳ ಮಗಳಿಗೆ ಇಬ್ರಿಗೂ ತುಂಬ ಬೇಜಾರಾಗ್ತಾ ಇರುತ್ತೆ. ಎಲ್ಲ ಕೆಲಸನೂ ಅಮ್ಮನೇ ಮಾಡಬೇಕಪ್ಪ, ಇವರೆಲ್ಲರೂ ಬಂದು ಅಮ್ಮಂಗೆ ಕೆಲಸದ ಮೇಲೆ ಕೆಲಸ ಹೇಳ್ತಾ ಇರ್ತಾರೆ, ಅಮ್ಮ ತುಂಬ ಕಷ್ಟಪಡ್ತಾ ಇರೋದು ನೋಡಿದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ತಿರ್ತಾಳೆ. ಹೌದು ಅಮ್ಮ, ನನಗೂ ತುಂಬ ಬೇಜಾರಾಗ್ತಾ ಇದೆ, ಎಷ್ಟು ಹೇಳಿದ್ರು ಶಾರದವ್ರು ಕೇಳೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ಅಮ್ಮಂಗೆ ನಾವೂ ಸಹಾಯ ಮಾಡೋಣ ಅಂತ ಹೇಳ್ತಾಳೆ. ನಾವು ಏನು ಸಹಾಯ ಮಾಡೋದು ಅಂತ ಕೇಳ್ತಿರ್ತಾನೆ. ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ರಂಗೋಲಿ ಹಾಕೋ ಪ್ಲೇಟ್ನ ತೊಗೊಂಬರ್ತಾ ಇರ್ತಾರೆ ಇಬ್ಬರೂ. ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಪ್ಪ ಮಗಳು ಅಂತ ವಿಮಲಾ ಕೇಳ್ತಾಳೆ. ಆವಾಗ ನಾವು ಏನು ಮಾಡ್ತೀವಿ ಅಂತ ನೀವೇ ನೋಡಿ ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ರಂಗೋಲಿ ಹಾಕೋದಕ್ಕೆ ಹೋಗ್ತಾರೆ. ಅವ ಇಬ್ಬರೂ ರಂಗೋಲಿನ ಚಿಕ್ಕಿ ಇಟ್ಬಿಟ್ಟು ಹಾಕ್ತಾ ಇರ್ತಾರೆ. ಆವಾಗ ವಾಕಿಂಗ್ ಮುಗಿಸ್ಕೊಂಡು ತಾತ ಮತ್ತು ಜ್ಯೋತಿಕ ಇಬ್ಬರೂ ಬರ್ತಾರೆ. ನೋಡಿದ್ರೆ ತಾತ, ಈ ಸಿದ್ದುಗೆ ಏನಾಗಿದೆ, ಒಳ್ಳೆ ಹೆಂಗಸರು ಥರ ರಂಗೋಲಿ ಹಾಕೋದಕ್ಕೆ ಹೋಗಿದ್ದಾನಲ್ಲ, ಮನೇಲಿ ಮೊದಲು ಇರ್ಬೇಕಾದ್ರೆ ಹೆಂಗಿದ್ದ, ಇವಾಗ ನೋಡಿದ್ರೆ ಈ ರಂಗೋಲಿ ಹಾಕೋ ಲೆವೆಲಿಗೆ ಬಂದಿದ್ದಾನೆ ಅಂತ ಹೇಳ್ತಿರ್ತಾಳೆ. ಆವಾಗ ತಾತಂಗೆ, ಹೌದು ಕಣಮ್ಮ ನಾನು ನೋಡ್ತಾನೆ ಇದ್ದೀನಲ್ಲ, ಏನಾಗಿದೆ ಇವನಿಗೆ, ಬುದ್ಧಿ ಇಲ್ಲ ಇವನಿಗೆ ಅಂತ ಹೇಳ್ಕೊಂಡು ತಾತ ಇಲ್ಲಿ ಬರ್ತಾರೆ. ನೋಡೋದು ನಿನ್ನ ಮಗನ ಏನು ಮಾಡೋಕ್ಕೆ ಕೊಟ್ಟಿದ್ದಾನೆ, ಒಳ್ಳೆ ಹೆಂಗಸರು ಥರ ರಂಗೋಲಿ ಹಾಕ್ಕೊಂಡು, ಇದೆಲ್ಲ ಗಂಡಸರು ಮಾಡೋಂಥ ಕೆಲಸನ ಅಂತ ಹೇಳ್ತಿರ್ತಾರೆ. ಅಪ್ಪ ನೀವು ಈ ಥರ ಮಾತಾಡ್ತಾ ಇರೋದು ಅಂತ ವಿಮಲಾ ಕೇಳ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.